ಅಭಿಮಾನಿಗಳೆಲ್ಲ ಇವತ್ತು ಗೊಂದಲದಲ್ಲಿದ್ದಾರೆ. 2009 4ನೇ ಕ್ಲಾಸಿಂದ ಅವ್ರ ಅಭಿಮಾನಿ. ಗೌರ್ಮೆಂಟ್ ಸಹಕಾರಕ್ಕೆ ಕೊಟ್ಟಿರೋದು ನನ್ನ ಹತ್ರ ದಾಖಲೆ ಇದೆ. ನಮ್ಮ ಸಂಘಟನೆ ಹೋರಾಟ ಮಾಡಿರೋದು ಪ್ರತಿಯೊಂದು ದಾಖಲಾತಿ. ನಮ್ಮನೆ ಪತ್ರಗಳು ಇಲ್ಲ ನಮ್ಮ ಹತ್ರ. ಇವತ್ತು 400 ಪುಟ ಪತ್ರಗಳು ಇವತ್ತು ವಿಷ್ಣುವರ್ಧನ್ದು ನಮ್ಮ ಹತ್ರ ಇದೆ. ಇದು 16 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಓಡ್ತಾ ಇದೆ ಮೇಡಮ್. ಈ ಮಾಧ್ಯಮದ ಮೂಲಕ ಹೇಳ್ಬೇಕಂತ ಹೇಳಿದ್ರೆ ಮಾಹಿತಿ ತಿಳ್ಕೊಂಡು ಮಾತಾಡೋದು ಒಳ್ಳೇದು ಅನ್ಸುತ್ತೆ. ಅವತ್ತು DC ಹತ್ರ ಮಾತಾಡ್ಬೇಕಾದಾಗ ನಮ್ಮ ಹತ್ರ ಪತ್ರ ಇರ್ಲಿಲ್ಲ, ಡೆಮಾಲಿಷನ್ ಪತ್ರ. ಸಾಯಂಕಾಲ ಸಿಕ್ತು ನಮ್ದು ಪತ್ರ. ನನ್ನನ್ನ ಜೈಲಿಗೆ ಹಾಕ್ತಾರೆ ಅಂತ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಜೈಲಿಗೆ ಹಾಕ್ತಾರೆ. ಅವ್ರ ತಾಯಿಗೂ, ವಿಷ್ಣುವರ್ಧನ್ ಅವ್ರ ತಾಯಿಗೂ ಅಗ್ನಿಸ್ಪರ್ಶ ಮಾಡಿದ್ದು ಶ್ರೀಧರ್ ಮೂರ್ತಿ ಅವರು. ಬೆಂಗಳೂರಲ್ಲಿ ರಿಜಿಸ್ಟರ್ಡ್ 1800 ಸಂಘ ಇದೆ ಮೇಡಮ್. ಅವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ತಾ ಇದ್ರೆ ಮಾಡ್ಲಿ, ಸಂತೋಷ. ಈ ಒಂದು ಚಿಕ್ಕ ಸ್ಮಾರಕಕ್ಕೆ ಸ್ವಲ್ಪ ಬಂದು ನಿಂತ್ಕೊಂಡ್ರೆ ಅದೇ ಸಾಕು ಅನ್ಸುತ್ತೆ ನಮಗೆ. ನಾವು ಸುದೀಪ್ ಅವ್ರ ಹತ್ರ ಏನಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನ್ಯಾಯ ನಮ್ಮ ಕಡೆ ಇತ್ತು, ಹೋರಾಟ ಮಾಡ್ತಾ ಇದ್ದೀರಾ. ಬರೀ ಈ ಹೈಕೋರ್ಟ್ ಅಲ್ಲಲ್ಲ ಮೇಡಮ್, ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೂ ನಾವು ರೆಡಿ ಆಗಿದ್ದೀವಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಈ ಹಿಂದೆ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ತೆರವುಗೊಳಿಸಿರುವಂತದ್ದು, ಇದರಿಂದ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಭಾವನೆಗೆ ಧಕ್ಕೆ ತರುವಂತದ್ದು. ಈ ಹಿಂದೆ ಒಂದಷ್ಟು ಜನ ಅಪಪ್ರಚಾರವನ್ನು ಕೂಡ ಮಾಡ್ತಾ ಇರುವಂತದ್ದು. ಎಸ್, ಇದ್ರ ಬಗ್ಗೆ ಇದನ್ನೆಲ್ಲ ಹೊರತುಪಡಿಸಿ ಒಂದಷ್ಟು ಬೆಳವಣಿಗೆ ಆಗಿರುವಂತದ್ದು. ಎಸ್, ಇದ್ರ ಬಗ್ಗೆ ಮಾತಾಡಲು ವಿಷ್ಣುವರ್ಧನ್ ಅವರ ಅಭಿಮಾನಿಯೇನೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಓಕೆ, ಏನೆಲ್ಲ ಬೆಳವಣಿಗೆ ಆಗಿದೆ ಸರ್? ಈಗ ಈ ಹಿಂದೆ ರಾತ್ರೋರಾತ್ರಿ ತೆರವುಗೊಳಿಸಿರುವಂತದ್ದು, ಅದಾದ ನಂತರ ಒಂದಷ್ಟು ಇವಾಗ ಕೆಂಗೇರಿಯಲ್ಲಿ ಜಾಗ ಕೂಡ 1/2 ಎಕರೆ ಸುದೀಪ್ ಸರ್ ಅವರು ತಗೊಂಡಿರುವಂತದ್ದು, ಇದನ್ನೆಲ್ಲ ಹೊರತುಪಡಿಸಿ ಇವತ್ತು ನೀವು ಕೂಡ ಸಭೆಯನ್ನ ಇಟ್ಟಿರುವಂತದ್ದು, ಕೆ ಮಂಜು ಸರ್ ಕೂಡ ಸಭೆಯನ್ನ ಇಟ್ಟಿರು. ನಿಮ್ಮಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನುವಂಥದ್ದು? ಮೇಡಮ್ ನಮಸ್ಕಾರ. ನಾನು ಹರೀಶ್ ಗೌಡ ಅಂತ, ವಿಷ್ಣು ಸೇನಾ ಸಂಘಟನೆ ಹಾಗೂ ವಿಷ್ಣು ಪುಣ್ಯಭೂಮಿ ಟ್ರಸ್ಟ್ ಅಂತ ಈಗ ಅಂತಿಮ ಇದನ್ನು ಉಳಿಸ್ಕೋಬೇಕು ಅಂತ ಇರೋದು ವಿಷ್ಣು ಪುಣ್ಯಭೂಮಿ ಟ್ರಸ್ಟ್ ಅಂತ ನಾವು ಮಾಡಿದ್ದೀರಿ. ಇವತ್ತು ಅದರಿಂದನೇ ಅಪ್ರೋಚ್ ಆಗಿರೋದು ನಾವು ಕೋರ್ಟ್ಗೆ. ಅಭಿಮಾನಿಗಳೆಲ್ಲ ಇವತ್ತು ಗೊಂದಲದಲ್ಲಿದ್ದಾರೆ. ಯಾರು ಮಾಡಿದ್ದಾರೆ, ಇವಾಗ 3 ಬಾಗಿಲು ಅಂತ ಮಾತಾಡಿದ್ರು. ಇದುವರೆಗೂ ನಾನು 2009 4ನೇ ಕ್ಲಾಸಿಂದ ಅವ್ರ ಅಭಿಮಾನಿ. 2009ರಿಂದ ನಮ್ಮ ಸಂಘಟನೆ ಹಲವಾರು ಇದರಲ್ಲಿ ನಡ್ಕೊಂಡ್ ಬರ್ತಾ ಇದೆ. ನಾವು ಬನ್ನಿ, ನನ್ನ ಬಾಯಿನ ಮಾತಿನಲ್ಲಿ ಮಾತಾಡ್ತಾ ಇಲ್ಲ. ಪ್ರತಿಯೊಂದು ದಾಖಲೆ ಗೌರ್ಮೆಂಟ್ ಸಹಕಾರಕ್ಕೆ ಕೊಟ್ಟಿರೋದು ನನ್ನ ಹತ್ರ ದಾಖಲೆ ಇದೆ. ನಮ್ಮ ಸಂಘಟನೆ ಹೋರಾಟ ಮಾಡಿರೋದು ದಾಖಲೆ ಇದೆ. ಇವತ್ತವರೆಗೂ, ನಿನ್ನೆ ಎಲ್ಲ ಮೊನ್ನೆ DC ಕೊಟ್ಟಿರೋದು ದಾಖಲೆ ಇದೆ. ಎಲ್ಲರೂ ಮಾತಾಡ್ತಾ ಇದ್ದಾರೆ, ನಮ್ಮನ್ನು ಸೇರಿಸ್ಕೋಬೋದಾಯ್ತಲ್ಲ, ಅಭಿಮಾನಿಗಳಿಗೆ ಒಂದು ವಿನಂತಿ ಹೇಳ್ಕೊಳ್ತೀನಿ. ನಮ್ಮದು ಕೋರ್ಟ್ ಕೇಸ್ಗೆ ಮೊನ್ನೆ ಹೈಕೋರ್ಟ್ಗೆ ಹೋಗಿದ್ದಾಗ, ವಿಷ್ಣುವರ್ಧನ್ ಕೇಸ್ಗೆ ಹೋಗಿದ್ದಾಗ ಹಲವಾರು ಸಂಘಟನೆಗಳು ಎಂಟ್ರಿ ಆದ್ರೆ ಇದಕ್ಕೆ ಹಲವಾರು ಸಂಘಟನೆಗಳನ್ನ ವಜಾ ಮಾಡಿ ನಮ್ಮ ಸಂಘಟನೆ ಮಾತ್ರ ಅಲ್ಲಿ ತಗೋಬೇಕಂದ್ರೆ ಒಂದು ಕಾರಣ ಇರಬೇಕಲ್ವ ಮೇಡಮ್. ದಾಖಲಾತಿ ಇರಬೇಕು. ಕೋರ್ಟ್ಗೆ ದಾಖಲಾತಿ ಇಲ್ಲ ಅಂದರೆ ಹತ್ರನೂ ಹೋಗೋಕ್ಕಾಗೋದಿಲ್ಲ. ಕೋರ್ಟ್ ಹತ್ರ ಪ್ರತಿಯೊಂದು ದಾಖಲಾತಿ. ನಮ್ಮನೆ ಪತ್ರಗಳು ಇಲ್ಲ ನಮ್ಮ ಹತ್ರ. ಇವತ್ತು 400 ಪುಟ ಪತ್ರಗಳು ಇವತ್ತು ವಿಷ್ಣುವರ್ಧನ್ದು ನಮ್ಮ ಹತ್ರ ಇದೆ. ಗುರುಗಳಾದ ವಿಷ್ಣುವರ್ಧನ್ದು ಅವ್ರ ಮಾರ್ಗದಲ್ಲಿ, ಪಿಕ್ಚರಲ್ಲಿ ಮಾರ್ಗ ಬಂದೆ, ಅದೇ ಮಾರ್ಗದಲ್ಲಿ ಇವತ್ತು ನಾನು ನಡೀತಾ ಇರೋದ್ರಿಂದ ಈ ಕ್ಷಣದವರೆಗೂ ನಮ್ಮ ಸ್ವಂತ ದುಡ್ಡಿಂದ 16 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಓಡ್ತಾ ಇದೆ ಮೇಡಮ್. ಗುರುತಿಸ್ಕೊಳ್ತಾ ಇಲ್ಲ. ನಾವು ಗುರುತಿಸ್ಕೊಳ್ಳೋದು ಬೇಕಾಗಿಲ್ಲ ನಮಗೆ. ಅವ್ರದ್ದು ಆಗಬೇಕಾಗಿರೋದು ಆ ಸ್ಮಾರಕ ಆಗೋದಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ ಹೊರತು ನಮಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾಡಿ ದುಡ್ಡು ಮಾಡ್ಬೇಕಂತ ಇದಿಲ್ಲ ನಮ್ಮ ಸಂಘಟನೆಗೆ. ಮೊನ್ನೆ ನಮ್ಮ ರಾಜೇಗೌಡರಿಗೆ ಸೈಟ್ ಕೊಟ್ಟಿದ್ದಾರೆ ಅಂತ ಇವತ್ತು ಸತ್ಯ ಹೇಳ್ಬೇಕಂದ್ರೆ ಅವತ್ತು ಅವರು ಬೆಳಗ್ಗೆನೆ ಅರೆಸ್ಟ್ ಆದರು. ಅವತ್ತು ಬೆಳಗ್ಗೆ ಗೊತ್ತಾದ ವಿಷಯ ನಂತರ ನಮಗೆ 10:30ಗೆ ಗೊತ್ತಾಯಿತು ವಿಷಯ. ಅಲ್ಲಿ ಹೋಗೋಷ್ಟರಲ್ಲಿ ಅರೆಸ್ಟ್ ಆಯಿತು. ತಿರುಗಿ ಸಾಯಂಕಾಲ 5 ಗಂಟೆಗೆ ಬಿಟ್ಟರು, ತಿರುಗಿ ಅರೆಸ್ಟ್ ಆದರು. ಕೆಲವೊಂದು ಅಭಿಮಾನಿಗಳನ್ನ ಇದು ಮಾಡ್ತಾ ಇಲ್ಲ. ನಾನು ಆ್ಯಕ್ಚುಲಿ ಹೇಳ್ಬೇಕು, ಮಾಹಿತಿ ಗೊತ್ತಿಲ್ಲ. ಈ ಮಾಧ್ಯಮದ ಮೂಲಕ ಹೇಳ್ಬೇಕಂತ ಹೇಳಿದ್ರೆ ಮಾಹಿತಿ ತಿಳ್ಕೊಂಡು ಮಾತಾಡೋದು ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ದಾಖಲೆ ಇವತ್ತು ಕೋರ್ಟಲ್ಲಿ ನಡೀತಾ ಇದೆ. ಇವತ್ತು ಒಂದು ವಿಷಯ ಬಂತು, ನಮಗೆ ಎಲ್ರಿಗೂ ಗೊತ್ತಿದೆ, ತೆರವು ಮಾಡೋ ವಿಷಯ ಗೊತ್ತಿದೆ ಅಂತ ಹೇಳ್ತಾರೆ. ಇದರಲ್ಲಿ ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತೇಳಿ, ತೆರವು ಮಾಡಬೇಕಂತ ನೋಟಿಸ್ ಅಂತ ಒಂದು ಇಶ್ಯೂ ಆಗುತ್ತೆ ಮೇಡಮ್. ಆ ನೋಟಿಸ್ ಇಶ್ಯೂ ಆದರೆ ನಮ್ಮ ಸಿಗ್ನೇಚರ್ ಹಾಕಿರಬೇಕು. ಯಾಕೆಂದರೆ ಅದನ್ನು ಪಾರ್ಟಿನೇ ಮಾಡಿಲ್ಲ. ನೋಟಿಸ್ ಹೆಂಗೆ ಮೇಡಮ್ ಇಶ್ಯೂ ಆಗುತ್ತೆ? ನಮ್ಮ ಇದರಲ್ಲಿ ನಮ್ಮನ್ನು ಪಾರ್ಟಿನೇ ಮಾಡಿಲ್ಲ. ಇವತ್ತು ಅನಿರುದ್ಧ್ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ವಿಷಯ ಗೊತ್ತಿದ್ರೆ ಇಲ್ಲಿ ಗಂಟ ಹೋಗ್ತಾ ಇರಲಿಲ್ಲ, ಯಾರು ಸಭೆ ಕೊಡ್ತಾ ಇರಲಿಲ್ಲ, ತೆರವು ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಇಲ್ಲ, ಯಾರಿಗೂ ಹೋಗಿಲ್ಲ. ಇದು ಒಳಗೊಳಗೆ ಕುತಂತ್ರ ನಡೆದು, ಗೌರ್ಮೆಂಟ್ ಸರ್ಕಾರದಲ್ಲಿ ಕುತಂತ್ರ ನಡೆದು, ಈವನ್ DC ಅವ್ರ ಹತ್ರ ಮೊನ್ನೆ 10ನೇ ತಾರೀಕು ಮಾತಾಡಿದಾಗೂ DC ಅವ್ರ ಹತ್ರ ಖುದ್ದಾಗಿ ಹೇಳ್ತೀನಿ, ಇದನ್ನ ನಿಮಗೆ ಬೇಕಂದ್ರೆ ಅಲ್ಲಿ ಫೋಟೋಗ್ರಾಫ್ಸ್, ಈ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ, ನಾವು ಎಂಟ್ರಿ ಆಗಿರೋದಕ್ಕೆ ಸೈನ್ ಹಾಕೋಗಿರ್ತೀರಿ, ದಾಖಲೆ ಅಂತ ಕೇಳ್ತಾರಲ್ಲ ಅಭಿಮಾನಿಗಳು, ನೋಡಿಸ್ಬೋದು. ನಿಮ್ಮ ಮಾಧ್ಯಮ ಮುಖಾಂತರ ನಾನು ಇವತ್ತೇ ಫಸ್ಟ್ ಮಾತಾಡ್ತಾ ಇರೋದು.
TV ಚಾನಲಲ್ಲಾದರೆ ಮಾತಾಡ್ತಾ ಇರೋದು ನೋಡ್ಬೋದು. ಈವನ್ DC ಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ, ಅದು ಸುಳ್ಳು. ಯಾಕಂದರೆ ಈ DC ಅಲ್ಲ, ಅವ್ರು ಹೈಯರ್ DC ಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ನಮಗೆ. ಅವತ್ತು DC ಹತ್ರ ಮಾತಾಡಬೇಕಾದಾಗ ನಮ್ಮ ಹತ್ರ ಪತ್ರ ಇರಲಿಲ್ಲ, ಡೆಮಾಲಿಷನ್ ಪತ್ರ ಸಾಯಂಕಾಲ ಸಿಕ್ತು ನಮ್ಮದು ಪತ್ರ. ಅದಾದ ನಂತರ ತಿರುಗಿ ಹೋಗಿ ಮೊನ್ನೆ DC ಗೆ ಕೊಟ್ಟಾಗ ಇದು ಕೋರ್ಟಲ್ಲಿದೆ, ಏನು ಮಾಡ್ಕೊಳಕ್ಕಾಗೋದಿಲ್ಲ, ನಾನು ಪರ್ಮಿಷನ್ ಕೊಟ್ಟರೆ ನನ್ನನ್ನು ಜೈಲಿಗೆ ಹಾಕ್ತಾರೆ ಅಂತ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಜೈಲಿಗೆ ಹಾಕ್ತಾರೆ. ಆ ಫೋಟೋ ನಮ್ಮ ಹತ್ರ ಇದೆ, ಓಡ್ತಾ ಇದೆ, ಮೀಡಿಯಾನಲ್ಲಿ ಓಡ್ತಾ ಇದೆ ಫೋಟೋ, ನೋಡ್ಬೋದು. DC ಗೆ ಯಾವತ್ತು ಕೊಟ್ಟಿದ್ರೆ ಟೈಮ್ ಇರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಇವತ್ತು ಹೇಳ್ಬೇಕಂತ ಹೇಳಿದ್ರೆ, ಇವತ್ತು ರಾಜೇಗೌಡರಾಗಲಿ, ನಮ್ಮ ಸಂಘಟನೆ ಹಲವಾರು, ನಾವು ಇರೋದು 8 ಜನ ಮೇಡಮ್. ಇವತ್ತು ಲಾಯರ್ ನಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ. ನಾವು ದತ್ತುಪುತ್ರನ ಇಟ್ಕೊಂಡು ಅವತ್ತಿಂದ ಮಾಡ್ತಾ ಇದ್ದೀರಿ ಮೇಡಮ್. ದತ್ತುಪುತ್ರ ಅವರು ಅಗ್ನಿ ಸ್ಪರ್ಶ ಮಾಡಿದ್ರು ಅಂದರೆ ನೀವು ಸ್ವಲ್ಪ ಯೋಚನೆ ಮಾಡ್ಬೋದು. ಗುರುಗಳಿಗೆ ಅಗ್ನಿ ಸ್ಪರ್ಶ ಮಾಡಿ ಎಷ್ಟೋ ಕಲಾವಿದರಿದ್ದಾರೆ, ಎಂತೆಂಥ ದೊಡ್ಡವರು ಇದ್ದಾರೆ, ಹಳೆಯ ಇದ್ರು, ಎಲ್ಲ ಇದ್ರು. ಇವ್ರ ಕೈನಲ್ಲಿ ಯಾಕೆ ಮಾಡಿಸ್ತಾರೆ ಮೇಡಮ್? ಸ್ವಲ್ಪ ಯೋಚನೆ ಮಾಡಬೇಕು. 35 ವರ್ಷ ಅವ್ರ ಜೊತೇಲಿದ್ರು. ಅವ್ರ ತಾಯಿಗೂ, ವಿಷ್ಣುವರ್ಧನ್ ಅವ್ರ ತಾಯಿಗೂ ಅಗ್ನಿ ಸ್ಪರ್ಶ ಮಾಡಿದ್ದು ಶ್ರೀಧರ್ ಮೂರ್ತಿಯವರು, ದತ್ತುಪುತ್ರ ಆಗಿ. ಅವರು ನಮ್ಮ ಜೊತೆಲಿದ್ದಾರೆ, ನಮ್ಮ ಟ್ರಸ್ಟಲ್ಲಿದ್ದಾರೆ. ಎಲ್ಲಿ ನಾವು ಮಾತಾಡೋಕ್ಕಾಗೋದಿಲ್ಲ, ಯಾಕಂದರೆ ಆರ್ಥಿಕವಾಗಿ ನಮ್ಮ ಸಂಘಟನೆ ಹಿಂದುಳಿದಿದೆ, ಆರ್ಥಿಕವಾಗಿ ಆಗ್ತಾ ಇಲ್ಲ. ಆದರೂ ಮಾಡ್ತಾ ಇದ್ದೀರಿ ಇವತ್ತವರೆಗೂ ಅದನ್ನು. ಸರ್, ಬಟ್ ಇವಾಗ ಮೊನ್ನೆ ಅನಿರುದ್ಧ ಅವರು ಸಭೆ ಸೇರಿದಾಗ ನೀವು ಸೇರಿದ್ರೋ ಎಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ಅಲ್ಲೊಂದು ಮಾತು ಹೇಳ್ತಾರೆ, ಅಸ್ಥಿಯನ್ನ ನಾವು ಇಲ್ಲಿಂದ ಮೈಸೂರಿಗೆ ರವಾನೆ ಮಾಡಿದ್ದೀವಿ ಅನ್ನುವಂತ. ಒಬ್ಬ ವ್ಯಕ್ತಿಗೆ ಹಾಗಾದ್ರೆ ಎರಡೆರಡು ಸಮಾಧಿ ಬೇಕಾ ಅನ್ನುವಂಥದ್ದು ಈಗ ಪ್ರಶ್ನೆ ಮೂಡಿದೆ. ನೋಡಿ ಮೇಡಮ್, ಇವತ್ತು ಫ್ಯಾಮಿಲಿ ವಿರುದ್ಧ ಇವತ್ತಲ್ಲ, ನಾನು ಅವತ್ತಿಂದ ಮಾಡೋದಿಲ್ಲ. ಈ ವಿರುದ್ಧ ಮಾಡಬಾರದು. ಯಾಕಂದ್ರೆ ನಮ್ಮ ಗುರುಗಳು, ಅವರಿಗೆ ಒಂದು ಸ್ಥಾನ, ಶ್ರೀಮತಿಯವರು ಅವ್ರ ಗುರು. ಅದಕ್ಕೆ ಅಂದ್ರೆ ಅವ್ರಿಗೆ, ನಮ್ಮ ಗುರುಗಳಿಗೆ ಎಷ್ಟು ಕೊಡ್ತೀರೋ ಅವ್ರಿಗೂ ಅಷ್ಟೇ ಕೊಡಬೇಕು ರೆಸ್ಪೆಕ್ಟ್ ನಾವು. ಇವತ್ತು ನಾನು ಅದು ಕೊಟ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಆವೇಶದಿಂದ ನಮ್ಮ ಸಂಘಟನೆಯವ್ರು ಮಾತಾಡಿರ್ಬೋದು, ಇನ್ನೊಂದು, ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಆವೇಶದಿಂದ ಮಾತಾಡೋದಕ್ಕೆ ಅವ್ರಿಗೆ ಗೌರವ ಕೊಡ್ತೀರಿ. ಅವರು ಸುಮಾರು 2016ವರೆಗೂ ಬಂದರು, ಮಾಡ್ಕೊಂಡು ಬಂದರು. ಅವ್ರು ಹೋರಾಟ ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಮೇಡಮ್, ಮಾಡಿದ್ದಾರೆ. ಅನಿರುದ್ಧ ಅವ್ರದ್ದು ಮೊನ್ನೆ ಕ್ಲಿಪ್ಪಿಂಗ್ಸ್ ನೋಡಿರ್ಬೋದು ನೀವು, ಅದೆಲ್ಲ ನಮಗೆ ಮಾಹಿತಿ ಇದೆ, ಮಾಡಿದ್ದಾರೆ. ಯಾವತ್ತು ಅವ್ರಿಗೂ ಅವಮಾನಗಳು ನಡೀತು ಅಲ್ವ, ಅಮಿಬಾನ್ ಸ್ಟುಡಿಯೋನಲ್ಲಿ ಅವಮಾನಗಳು ನಡೀತು. ಆ ಥರ ಒಂದು ದೊಡ್ಡ ಕಲಾವಿದ, ವಿಷ್ಣುವರ್ಧನ್ಗಿಂತ ದೊಡ್ಡ ಕಲಾವಿದರು ಭಾರತಿ ಮೇಡಮ್ ಅವರು, ದೊಡ್ಡ ಇವರು ಸ್ಟಾರ್ ಅವರು. ಅವ್ರಿಗೂ ಒಂದು ಇದು ಕೊಡಲಿಲ್ಲ, ನಮಗೂ ಬೇಜಾರಾಯಿತು. ಅವ್ರು ಹೊರಗಡೆ ಬಂದಾಗ 2016 ನಂತರ ಅದರಿಂದ ಪೇಪರ್ಸು ನಮ್ಮ ಹತ್ರ ಇದೆ ಮೇಡಮ್. ಆ ಪೇಪರ್ಸ್ನ ಇಟ್ಕೊಂಡು ನಾವು ತಿರುಗಿ ಯಾವ ಸಂಘಟನೆಗಳಾಗಲಿ, ಇವತ್ತು ಬೆಂಗಳೂರಲ್ಲಿ ರಿಜಿಸ್ಟರ್ಡ್ 1800 ಸಂಘ ಇದೆ ಮೇಡಮ್. ಇವತ್ತು 1800 ರಿಜಿಸ್ಟರ್ಡ್ ವಿಷ್ಣುವರ್ಧನ್ ಇದಿದೆ. ಬರೀ 3 ಎತ್ಕೊಳ್ತಾ ಇದ್ದಾರೆ. ಇವತ್ತು ಎತ್ಕೊಳ್ಳಿ, ತೊಂದರೆ ಇಲ್ಲ, ಮಾಡಿದ್ದಾರೆ, ಇಲ್ಲ ಅಂತೇಳಿ. ಎಲ್ಲ ನಾವು ಅಭಿಮಾನಿಗಳು ಒಬ್ಬರೇ, ಇನ್ನೊಬ್ಬರ ಮೇಲೆ ದೂಷಣೆ ಮಾಡ್ತಾ ಇಲ್ಲ. ಅವತ್ತಿಂದ ಇವತ್ತವರೆಗೂ ಅಭಿಮಾನ್ ಸ್ಟುಡಿಯೋನಲ್ಲಿ ಪೂಜೆ ಮಾಡೋಕ್ಕೆ ಬೇರೆ ಯಾರಿಗೂ ಅವಕಾಶ ಕೊಟ್ಟಿಲ್ವಲ್ಲ ಮೇಡಮ್? ನಮ್ಮ ಸಂಘಟನೆಗೆ ಒಂದಕ್ಕೆ ಕೊಟ್ಟಿದ್ರೆ, ನಾವು DC ಹತ್ರ ಪರ್ಮಿಷನ್ ತಗೊಂಡು ಇವತ್ತು ನಾವು ಜೈಲಿಗೆ ಹೋಗೋ ಸಂದರ್ಭ ಬಂದಿದೆ. ಅರೆಸ್ಟ್ ವಾರೆಂಟ್ಗಳಾಗಿದೆ. ಮೊನ್ನೆಯಿಂದ ನಮಗೆ ಮಾತಾಡೋಕ್ಕಾಗ್ತಾ ಇಲ್ಲ ಮೀಡಿಯಾನಲ್ಲಿ. ಆ ಥರ ಒತ್ತಡ ತರ್ತಾ ಇದ್ದಾರೆ ಕಾರ್ತಿಕ್ ಅವರು, ಇನ್ನೊಂದು ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಅಭಿಮಾನಿಗಳು ಒಂದಾದರೆ, ನೀವು ಹೇಳ್ದಂಗೆ ಮಾಧ್ಯಮದವರು ಎಲ್ಲ ಸೇರಿಕೊಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ ಯಾರೂ. ಒಬ್ಬೊಬ್ಬರು ಒಂದೊಂಥರ ಮೀಡಿಯಲ್ಲಿ ಸ್ಕೋಪ್ ತಗೊಳ್ತಾರೆ. ಬೇಡ ಮೇಡಮ್, ಅವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಬೇರೆ ಏನು ಕೇಳಬೇಕು ಕೇಳಿ ಮೇಡಮ್, ಅದಕ್ಕೆ ನಾನು ಮೊನ್ನೆನೆ ಅದೇ ಆ ಪ್ರೆಸ್ ಮೀಟ್ ಅಲ್ಲೇ ಒಂದು ಸಭೆಯನ್ನ ಸೇರಿರ್ತಾರೆ ಅನಿರುದ್ಧ ಅವರು. ಅವಾಗ ಹೇಳ್ತಾರೆ, ಅಭಿಮಾನಿಗಳು ಒಂದಷ್ಟು ಜನ ದುಡ್ಡು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಅಪ್ಪಾಜಿ ಅವರ ಅಭಿಮಾನಿ ಆಗಿರ್ತಾರೋ, ಬಟ್ ಆ ಅಭಿಮಾನಿ ಒಂದು ಫೋಟೋ ಫ್ರೇಮ್ ಮಾಡಿಸ್ಲಿ, ಅಪ್ಪಾಜಿ ಅವರ ಫೋಟೋ ಚಿಕ್ಕದಾಗಿರುತ್ತೆ, ಆ ವ್ಯಕ್ತಿಯ ಫೋಟೋ ದೊಡ್ಡದಾಗಿರುತ್ತೆ ಅಂತ. ಎಲ್ಲೋ ಒಂದ್ ಕಡೆ ಅಭಿಮಾನಿಯವರು ದುಡ್ಡು ಮಾಡ್ತಾ ಇದ್ದಾರೆ ಅಪ್ಪಾಜಿ ಅವರ ಹೆಸರು ಹೇಳ್ಕೊಂಡು. ಇದನ್ನ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ದುಡ್ಡು ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಒಂದು ಸಂತೋಷವೂ ಹೇಳ್ಬೋದು, ನಾನು ಬೇಜಾರಾಗೂ ಹೇಳ್ಬೋದು. ಎಷ್ಟೋ ಜನ ಇವತ್ತು ಅವ್ರ ಹೆಸರು ಹೇಳ್ಕೊಂಡು ಚೆನ್ನಾಗಿದ್ದಾರೆ. ಇವತ್ತು ಹೆಂಡತಿ ಮಕ್ಕಳು 16 ವರ್ಷ ಆಯಿತು ವಿಷ್ಣುವರ್ಧನ್ದು. ಇವತ್ತು ನಾವು ಮಾತಾಡ್ತಾ ಇದ್ದೀರಿ ಕೂತ್ಕೊಂಡು ಅಂದರೆ, ಅವರೊಂದು ಕಲಾವಿದ, ದೊಡ್ಡ ಇವರೇ ಅಲ್ವ ಅವರು. ಅವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ತಾ ಇದ್ದಾರೆ, ಮಾಡಲಿ, ಸಂತೋಷ. ಈ ಒಂದು ಚಿಕ್ಕ ಸ್ಮಾರಕಕ್ಕೆ ಸ್ವಲ್ಪ ಬಂದು ನಿಂತ್ಕೊಂಡ್ರೆ ಅದೇ ಸಾಕು ಅನಿಸುತ್ತೆ ನಮಗೆ. ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಆ ಸಂಘಟನೆ ಇದು, ಈ ಸಂಘಟನೆ, ಎಲ್ಲರ ಹತ್ರ ನಮ್ಮ ಸಂಘಟನೆ ನಾನು ಚೆನ್ನಾಗಿದ್ದೀನಿ ಮಾತಾಡಿಸ್ತಾರೆ, ಇವತ್ತು ಇದು ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನೋವಿದೆ ಮೇಡಮ್. ಇವತ್ತು ಮಾತಾಡಿದಾಗ ಮಾಧ್ಯಮದವರು ಮಾತಾಡಿದ್ರು, ಮಾಧ್ಯಮದ ಮೇಲೆ ಇದು ಮಾಡೋದಿಲ್ಲ ನಾನು, ವಿಷಯ ಗೊತ್ತಿಲ್ಲ ಕೆಲವು ಮಾಧ್ಯಮಗಳು. ಏನೇ ಬೇಕಂದ್ರೆ ಬರಲಿ. ಇವತ್ತೊಂದು ಕೋರ್ಟ್ ಕೇಸ್ ನಂಬರ್ ಇದ್ರೆ ಮೇಡಮ್, ಯಾರು ಬೇಕೋ ತೆಗೆದು ನೋಡ್ಬೋದು ಮೇಡಮ್ ಏನಾಗ್ತಾ ಇದೆ ಅಂತ. ಯಾರೂ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ವಲ್ಲ. ಒಂದು ಕೋರ್ಟ್ ಕೇಸ್ ನಂಬರ್ ಇತ್ತು ಅಂದರೆ ಈ ಮಾಧ್ಯಮದವ್ರು ಎಲ್ಲರೂ ತೆಗಿಬೋದು.
ಯಾವತ್ತು ಅಪೀಲ್ ಆಗಿದ್ದೀರಿ, ಯಾರು ಹಾಕಿದ್ದಾರೆ ಕೇಸು, ಯಾರು ನಡೆಸ್ತಾ ಇದ್ದಾರೆ ಅಂತ. ಅದು ನಮ್ಮ ವಿಷ್ಣು ಸೇನಾ ಸಂಘಟನೆ ಹಾಗೂ ವಿಷ್ಣು ಪುಣ್ಯಭೂಮಿ ಟ್ರಸ್ಟಿಂದ ನಡೀತಾ ಇದೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದಾರೆ. ಇವಾಗ ವೀರಕಪುತ್ರ ಶ್ರೀನಿವಾಸ್ ಬಗ್ಗೆ ಅವರು ನನ್ನ ಫ್ರೆಂಡೇ. ಈಗ ಪತ್ರಗಳು ಕೊಡಲಿಲ್ಲ ಮೊನ್ನೆ ಕೆ ಮಂಜು ಅವರು ಅಂತ ಹೇಳಿದ್ರು. ಅವ್ರು ಡಾಕ್ಯುಮೆಂಟ್ ಇದ್ರೆ ಕೊಡ್ಬೋದಿತ್ತಲ್ಲ ಮೇಡಮ್. ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಮೇಡಮ್, ಅದ್ರಲ್ಲಿ ತೋರಿಸ್ಬೋದಿತ್ತಲ್ಲ ಮೇಡಮ್, ಮಾಡ್ಬೋದಿತ್ತು. ನಾವು ಸುದೀಪ್ ಅವ್ರ ಹತ್ರ ಏನಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ನ್ಯಾಯ ನಮ್ಮ ಕಡೆ ಇತ್ತು, ಹೋರಾಟ ಮಾಡ್ತಾ ಇದ್ದೀರಾ, ಅವರು ಅವ್ರ ರೀತಿನಲ್ಲಿ ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ, ಸಂತೋಷ. ಒಬ್ಬ ಸುದೀಪ್ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ, ಡಾಕ್ಯುಮೆಂಟೇಶನ್ ಏನಾಗಿದೆ, ಇವತ್ತು ಯಾವ ರೀತಿ ನಿಂತ್ಕೊಂಡಿದೆ, ಎಲ್ಲಿ ಗಂಟ ಬಂದಿದೆ ಅಂತ ಗೊತ್ತಿಲ್ಲ. ಅದನ್ನು ಈಗ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೀರಿ. ಯಾಕಂದರೆ ಇಲ್ಲಿ ಗಂಟ ಮಾಧ್ಯಮದವ್ರು ಇಷ್ಟು ಮಾತಾಡ್ತಾ ಇದ್ದಾರೆ ಅಂದರೆ, ಸುದೀಪ್ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ಬಿಟ್ಟು ನಾವು ಹಿಂಗಾಗಿದೆ, ಡಾಕ್ಯುಮೆಂಟ್ಸ್ ಇಲ್ಲಿ ಸರ್ 400 ಪುಟ ಇದೆ ಮೇಡಮ್ ನಮ್ಮ ಹತ್ರ, ಇದುವರೆಗೂ ಮೊನ್ನೆವರೆಗೂ DC ಆಗಿರೋವರೆಗೂ ಇದೆ ನಮ್ಮ ಹತ್ರ ಡಾಕ್ಯುಮೆಂಟ್ಸು, ಕೊಡ್ತೀನಿ. ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಅಂದರೆ. ಪ್ರತಿಯೊಬ್ಬರಿಗೂ ಮಾಹಿತಿ ನೀವು ತಿಳಿಸ್ಕೊಡಿ, ಕೋರ್ಟ್ ನಂಬರ್ ಪ್ರೊಡ್ಯೂಸ್ ಮಾಡಿ, ಅದಕ್ಕೆ ಹಾಕಿ ಪ್ರತಿಯೊಂದು ಅಭಿಮಾನಿಗಳಿಗೂ ತಲುಪಲಿ. ಅದನ್ನು ನೀವೊಂದು ಮೆಸೇಜ್ ಕೊಡಬೇಕು ಅಂತ ವಿನಂತಿಸ್ಕೊಳ್ತೀನಿ ನಾನು. ಆ ಕೋರ್ಟ್ ನಂಬರ್ ಇದ್ದಾರೆ, ದಯವಿಟ್ಟು ಪ್ರತಿಯೊಬ್ಬ ಅಭಿಮಾನಿಗೂ ಗೊತ್ತಾಗುತ್ತೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲಿ. ಒಬ್ಬರ ಬಾಯಿಂದ ನಿಮ್ಮ ಮಾಧ್ಯಮದ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ದಯವಿಟ್ಟು ಮಾಡಿ. ಅದು ನಾವು ಮಾಡ್ತಾ ಇರೋ ಕೋರ್ಟ್ ಇದಕ್ಕೆ ಒಂದು ಬೆಲೆ ಸಿಕ್ಕಲಿ, ನಮ್ಮ ಗುರುಗಳಾದ ವಿಷ್ಣುವರ್ಧನ್ ಸರ್ಗೆ ಒಂದು ನ್ಯಾಯ ಸಿಕ್ಕಲಿ ಅಂತೇಳಿ ನಾವು ಎಷ್ಟು ಕಷ್ಟಪಡ್ತಾ ಇದ್ದೇವೆ. ಕೊನೆಯದಾಗಿ ನಿಮ್ಮ ಹೋರಾಟದ ಮುಂದಿನ ಹಾದಿ ಯಾವ ರೀತಿ ಇರುತ್ತೆ ಅನ್ನೋದು? ಮೇಡಮ್, ನಮ್ಮ ಹಾದಿ ಅವತ್ತಿಂದ ಇವತ್ತವರೆಗೂ ಬಂದಿರೋದು, ನಾವು ಯಾವುದೇ ಆದ ಪುತ್ಥಳಿ ಆಗಲಿ ಕುಣಿಸೋದು ಪ್ರೋಗ್ರಾಮ್ಸ್ ಮಾಡೋದಿಲ್ಲ, ನಾವು ಮಾಡ್ತಾ ಇಲ್ಲ. ನಮ್ಮ ಸಂಘಟನೆಯಿಂದ ಎಲ್ಲೂ ಇಲ್ಲ ಆ ಥರ ಒಂದು ಪುತ್ಥಳಿನೂ ನಾವು ಕೂರಿಸಿಲ್ಲ. 16 ಜಿಲ್ಲೆಯಲ್ಲಿ ಬರೀ ನಾವು ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ, ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ಪುಣ್ಯಭೂಮಿನ ನಾವು ಬಿಡೋದಿಲ್ಲ. ಸಾಕಷ್ಟು ಇವತ್ತು ಮಂಜು ಸರ್ ಅವ್ರು ಬಂದು ಸಪೋರ್ಟ್ ಬಂದು ನಮ್ಮ ಹತ್ರನೇ ಏನಕ್ಕೆ ಮೇಡಮ್ ಬಂದರು, ಅವರು ನಮ್ಮ ಹತ್ರ ಏನೋ ಇರಬೇಕಲ್ವಾ. ಫಸ್ಟು ಶ್ರೀನಿವಾಸ್ ಅವ್ರನ್ನ ಅಪ್ರೋಚ್ ಮಾಡಿದ್ರು, ಅವ್ರಿಗೆ ಇದಿತ್ತು ಅಂತ ಹೇಳಿದ್ರು. ಯಾರು ಲೇಟ್ ಮಾಡೋದು ಬೇಡ ಮೇಡಮ್, ಇದುವರೆಗೂ ತುಂಬ ಲೇಟ್ ಆಗೋಗಿದೆ, 16 ವರ್ಷ ಆಗೋಗಿದೆ. ವಿಷಯ ತಿಳಿಬೇಕು ಎಲ್ರಿಗೂ. ನಮ್ಮ ಹತ್ರ ದಾಖಲಾತಿಗಳಿದೆ, ಕೋರ್ಟ್ಗೆ ಹಾಕ್ಬೋದು, ಮುಟ್ಟುಗೋಲ್ಗೆ ಹಾಕ್ಬೋದು ಅಂತ ನೆನ್ನೆ ಫೈಲ್ ಮಾಡಿದ್ದೀರಿ, ತಿರುಗಿ ಕೋರ್ಟ್ಗೆ ಕೇಸ್ ನೆನ್ನೆ ಮಾಡಿದ್ದೀರಿ. ಇವತ್ತು ಪ್ರೆಸ್ ಮೀಟಿಗೆ ಬಂದು ಕುತ್ಕೊಂಡಿದ್ದೀರಿ, ಮಾತಾಡಿದ್ದೀರಿ. ಡಾಕ್ಯುಮೆಂಟ್ಸ್ ಏನೇ ಇದ್ರೂ ಅರುಣ್ ಸರ್ ಅಂತ ನಮ್ಮಲ್ಲಿ ಲಾಯರ್ ಇದ್ದಾರೆ, ಡಾಕ್ಯುಮೆಂಟ್ಸ್ ಯಾರಿಗೆ ಬೇಕೋ ಏನು ಬೇಕೋ ನೋಡ್ಬೋದು, ಪಡಿಬೋದು. ನಮಗೆ ಎಲ್ಲರೂ ಸಹಕಾರ ಕೊಟ್ಟು ಇವತ್ತು ಒಂದು ಒಗ್ಗೂಟನೆ ಮಾಡಿ ಜೊತೆಯಲ್ಲಿ ಹೋರಾಟ ಮಾಡಿ ಅದೊಂದು ಪಡ್ಕೋಬೇಕು ಅನ್ನೋದೇ ನಮ್ಮ ಆಸೆ ಇರೋದು. ಕೊನೆಯದಾಗಿ ಸರ್, ಎಲ್ಲೋ ಒಂದ್ ಕಡೆ ಅಭಿಮಾನಿಗಳಲ್ಲೇ ಒಗ್ಗೂಡಿಕೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ನೋಡಿದ್ರೆ, ನೀವು ಇವತ್ತು ಪ್ರೆಸ್ ಮೀಟ್ ಮಾಡಿದೀರಾ, ನೀವು ನೋಡಿದ್ರೆ ವೀರಕಪುತ್ರ ಶ್ರೀನಿವಾಸ್ ಅವರು ಪ್ರೆಸ್ ಮೀಟ್ ಮಾಡಿದ್ರು, ಅದಾದ್ಮೇಲೆ ಅನಿರುದ್ಧ ಅವರು ಪ್ರೆಸ್ ಮೀಟ್ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಒಗ್ಗೂಡತೆ ಇಲ್ಲ ಅನ್ಸುತ್ತೆ. ನೀವು ಉತ್ತರ ಕೊಡ್ತೀನಿ ನೋಡಿ ಮೇಡಮ್. ಅನಿರುದ್ಧ ನಾವು ಆಕ್ಚುಲಿ ಪ್ರೆಸ್ ಮೀಟ್ ಮಾಡಿ ಮೊನ್ನೆ ತೆರವು ಮಾಡ್ದಾಗೆ ಮಾಡಬೇಕಿತ್ತು. ನಿಮ್ಗೆ ಹೇಳಿದೆ, ನಮ್ದು ಅಧ್ಯಕ್ಷರಿಗೆ ಅರೆಸ್ಟ್ ವಾರೆಂಟ್ ಇದಾಗಿತ್ತು, ಅದರಿಂದ ಹೊರಗಡೆ ಬರೋದಕ್ಕೆ ನಾವು ತುಂಬಾ ಕಷ್ಟ ಆಯಿತು. ಅದನ್ನ ನಮ್ಮ ಹಲವಾರು ಕೈಗಳು ಮಾಡ್ತಾ ಇದೆ. ಅದಾದ ನಂತರ ಯಾಕಂದ್ರೆ ನಾವು ಫ್ಯಾಮಿಲಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತೇಳಿ ಸ್ವಲ್ಪ ಮುಂದೂಡಲೆ ಮಾಡಿದ್ರಿ ನಾವು. ಫ್ಯಾಮಿಲಿಯವ್ರು ಏನು ಮಾತಾಡ್ತಾರೆ, ಯಾಕಂದ್ರೆ ಅವತ್ತು ನಮ್ಮ ಜೊತೆ ಕೈ ಜೋಡಿಸ್ಬಿಟ್ಟಿದ್ರಿ, ಇವತ್ತು ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ ಮೇಡಮ್. ಅಭಿಮಾನಿಗಳು ಇವತ್ತು ಬಂದಿದ್ದಾರಲ್ಲ, ಅನಿರುದ್ಧ ಅವ್ರು ಕೊಟ್ರಲ್ಲ, ಅವತ್ತು ಕೈ ಜೋಡಿಸಿದ್ದೀರಿ, ಈ ಮಾತು ಹೇಳಿದ್ದೀರಿ, ಎಲ್ಲರೂ ಒಂದಾಗೆ ಇರ್ತಾ ಇದ್ರು. ಅದಾಗಿ ಬಿರುಕ್ಬಿಟ್ಟು ಹಲವಾರು ಸಪ್ರೇಷನ್ಗಳಾಯಿತು. ನಾವು ಅನಿರುದ್ಧ ಸರ್ ಅವ್ರ ಫ್ಯಾಮಿಲಿಯವ್ರು ಮಾತಾಡಲಿ, ಅದ ನಂತರ ನಾವು ಮಾತಾಡೋಣ, ಆ ಥರ ಪಡೋದು ಬೇಡ. ಯಾಕಂದರೆ ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ನಾವು ಯಾರು ಅಲ್ಲ ಮೇಡಮ್. ಅಲ್ಲಿ ಕೋರ್ಟ್ ಜಡ್ಜ್ಮೆಂಟ್ ಏನಾಗುತ್ತೆ ಅನ್ನೋದು ನಿಮ್ಮನ್ನ ಅತಿ ಶೀಘ್ರದಲ್ಲಿ ತಿಳಿಯುತ್ತೆ, ಅದು ಏನಾಗುತ್ತೆ ಅಂತ. ಇವತ್ತು ಕಾರ್ತಿಕ್ ಮಾತಾಡಿದ ಅಂತ ಕೆ ಮಂಜು ಅವ್ರು ಮಾತಾಡ್ತಾ ಇದ್ದಾರೆ, ಸರಿ ಅದೇನಾಗುತ್ತೋ. ಬಟ್ ನಾವು ಬರೀ ಈ ಹೈಕೋರ್ಟಲ್ಲ ಮೇಡಮ್, ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೂ ನಾವು ರೆಡಿ ಆಗಿದ್ದೀರಿ. ನಮ್ಮ ಆಸ್ತಿ ಏನಾದರೂ ಪರವಾಗಿಲ್ಲ, ಅದನ್ನು ಬಿಡೋದಿಲ್ಲ. ನ್ಯಾಯ ಬೇಕು, ಕೋರ್ಟ್ಗೆ ದಾಖಲಾತಿ ಬೇಕು ಏನಾಗಿದೆ ಅಂತ. ಈ ಅಭಿಮಾನಿಗಳಲ್ಲಿ ಇದು ಸಿಕ್ಕದೇ ಇರೋದಕ್ಕೆ ಈ ಗೊಂದಲಗಳು ಆಗಿ ಅವ್ರವ್ರು ಮಾತಾಡ್ಕೊಳ್ತಾ ಇದ್ದಾರೆ. ಇದಾಗಬಾರ್ದು ಅಂತ ಅಭಿಮಾನಿಗಳಿಗೆ ಕೇಳ್ಕೊಳ್ತೀನಿ. ಅಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಸ್, ಇದಿಷ್ಟು ವಿಷ್ಣುದಾದ ಅವರ ಅಭಿಮಾನಿ ಹರೀಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನಾಗಾರ್ಜುನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.